ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಕಂಪ್ಯೂಟೋಪಿಯಾ ಇಗ್ನೈಟ್ ಯುವರ್ ಡಿಜಿಟಲ್ ಮೈಂಡ್. ನಾನು ನಿಮ್ಮ ರಶ್ಮಿ. ಸೊ ಈ ಸೆಷನಲ್ಲಿ ನಾವು ಏನಪ್ಪ ಮಾಡೋಣ ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತಲ್ಲ, ಒಂದು ಕ್ವಶನಲ್ಲಿ ಡಬಲ್ ಡ್ಯಾಶು ಆ ಥರ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಈ ಸೆಷನಲ್ಲಿ ಬೇಸಿಕ್ಸ್ ಆಫ್ ವರ್ಡ್ ವಿಂಡೋ ಮತ್ತು ಹೋಮ್ ಟ್ಯಾಬ್ನ ರಿಲೇಟೆಡ್ ಕ್ವಶನ್ಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸೊ ತಡ ಮಾಡ್ದಲ್ಲಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ದ ಪರ್ಸನ್ ಹೂ ಗ್ರಾಜುಯೇಟ್ಸ್ ಟುಡೇ ಆ್ಯಂಡ್ ಸ್ಟಾಪ್ಸ್ ಲರ್ನಿಂಗ್ ಟುಮಾರೋ ಈಸ್ ಅನ್ಎಜುಕೇಟೆಡ್ the day after tomorrow. So tada ಮಾಡ್ದಲ್ಲಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಒಂದು ಡ್ಯಾಶ್ ಅಲ್ಲಿ ಎರಡು ಕ್ವಶನ್ ಇರುತ್ತೆ. ಸೊ ಇದನ್ನ ಹೇಗಪ್ಪ ಓದ್ಬೇಕಂದ್ರೆ ಲೈಕ್ ಫಸ್ಟ್ ಪಾರ್ಟ್ ಕ್ವಶನ್ ಫಸ್ಟ್ ಓದಿ ಅದಕ್ಕೆ ಆನ್ಸರ್ ಮಾಡಕ್ ಟ್ರೈ ಮಾಡಿ, ಆಮೇಲೆ ಸೆಕೆಂಡ್ ಪಾರ್ಟ್ ನ ಓದ್ಬೇಕು. ಓಕೆ, ಫುಲ್ ಒಂದೇ ಸರಿ ಓದಿದ್ರೆ ಏನಪ್ಪ ಆಗುತ್ತೆ ಅಂದ್ರೆ ಆನ್ಸರ್ ಮಾಡೋದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಈಸ್, ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಏನು, ಅಂಡ್ ದ ಫೈಲ್ ಕ್ರಿಯೇಟೆಡ್ ಇನ್ MS Word ಇಸ್ ಕಾಲ್ಡ್ ಅಸ್, ಫೈಲ್ ವರ್ಡ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಹೇಳ್ತೀವಿ. Second question, the extension of the MS Word file is, MS Word file extension ಏನು, extension of MS Word file template is, template the Word file template extension ಏನು ಅಂತ. Third question, dash and dash are displayed on the title bar of an application. Title bar ಇತ್ತಲ್ಲ, ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಟೈಟಲ್ ಬಾರ್ ಅಲ್ಲಿ ಏನ್ ತೋರಿಸುತ್ತೆ ಅಂತ. Fourth one, the default font style is dash and size is dash. So word ಅಲ್ಲಿ default font size ಯಾವುದು, ಸ್ಟೈಲ್ ಯಾವುದು ಅಂತ ಹೇಳ್ತಿದ್ದಾರೆ. ಓಕೆ. Fifth one, the name of the default template is dash and the shortcut key for cut is dash. So cut ಗೆ shortcut key ಏನು ಮತ್ತೆ default template ಹೆಸರು ಏನು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಟ್ಯಾಲಿ, ಇದನ್ನೆಲ್ಲ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ನಾನು ವರ್ಡ್ ನ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ವರ್ಡ್ ಕ್ರಿಯೇಟ್ ಮಾಡಿದ ಫೈಲ್ ನ ಏನಂತ ಹೇಳ್ತೀವಪ್ಪ ಅಂದ್ರೆ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಸೊ ಎಕ್ಸ್ಟೆನ್ಷನ್ ಆಫ್ ವರ್ಡ್ ಡಾಕ್ಯುಮೆಂಟ್ ಬಂದು DOCX. DOC ಅಂದ್ರೆ ಡಾಕ್ಯುಮೆಂಟ್, X ಅಂದ್ರೆ XML ಸಪೋರ್ಟೆಡ್ ಅಂತ. ಡಾಕ್ಯುಮೆಂಟ್ ಟೆಂಪ್ಲೇಟ್ ಗೆ ಎಕ್ಸ್ಟೆನ್ಷನ್ ಅಂದ್ರೆ DOTX, ಡಾಕ್ಯುಮೆಂಟ್ ಟೆಂಪ್ಲೇಟ್ ಅಂತ. XML ಸಪೋರ್ಟೆಡ್ X ಅಂದ್ರೆ. ಓಕೆ, ಸೊ ಏನೇನ್ ನನಗೆ ಟೈಟಲ್ ಬಾರ್ ಅಲ್ಲಿ ತೋರಿಸುತ್ತೆ ಅಂದ್ರೆ ನೇಮ್ ಆಫ್ ದ ಡಾಕ್ಯುಮೆಂಟ್ ಮತ್ತೆ ಅಪ್ಲಿಕೇಶನ್ ನೇಮ್ ನ ತೋರಿಸುತ್ತೆ. ಓಕೆ, ಸೊ ಡಿಫಾಲ್ಟ್ ಫಾಂಟ್ ಫೇಸ್ ಅಥವಾ ಸ್ಟೈಲ್ ಯಾವ್ದಪ್ಪ ಅಂದ್ರೆ ಕ್ಯಾಲಿಬ್ರಿ, ಸೈಜ್ ಬಂದ್ಬಿಟ್ಟು 11. ಓಕೆ, ಸೊ ಡಿಫಾಲ್ಟ್ ಟೆಂಪ್ಲೇಟ್ ಹೆಸರು ಏನಪ್ಪಾ ಅಂದ್ರೆ ನಾರ್ಮಲ್, ಕಟ್ಟಿಗೆ ಶಾರ್ಟ್ ಕಟ್ ಏನಪ್ಪಾ ಅಂದ್ರೆ Ctrl+X. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಸೊ ಇದನ್ನ ಆನ್ಸರ್ ಮಾಡಿ ಲಾಸ್ಟ್ ಅಲ್ಲಿ ನನಗೆ ಸ್ಕೋರ್ಸ್ ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. Sixth one, dash is a rough blueprint for a document that includes some combination of text and formatting, and dash contains some of the most commonly used commands found in the file menu of earlier version. So ಯಾವುದು ನಮಗೆ ರಫ್ ಬ್ಲೂ ಪ್ರಿಂಟ್ ಆಫ್ ದ ಡಾಕ್ಯುಮೆಂಟ್ ಆಗಿ ಕ್ರಿಯೇಟ್ ಮಾಡುತ್ತೆ, ಅದರಲ್ಲಿ ಸ್ವಲ್ಪ ಟೆಕ್ಸ್ಟ್ ಇರುತ್ತೆ, ಕೆಲವೊಂದು ಫಾರ್ಮ್ಯಾಟಿಂಗ್ ಆಗಿರುತ್ತೆ ಅಂತ ಫಸ್ಟ್ ಕ್ವಶನ್. ಫಸ್ಟ್ ಇದಕ್ಕೆ ಆನ್ಸರ್ ಮಾಡಿ, ಆಮೇಲೆ ಸೆಕೆಂಡ್ ಪಾರ್ಟ್ ಕ್ವಶನ್ಗೆ ಹೋಗಿ. ಓಕೆ, ಸೆಕೆಂಡ್ ಪಾರ್ಟ್ ಏನಿರುತ್ತೆ ಅಂದ್ರೆ ಡ್ಯಾಶ್ ಕಂಟೈನ್ ಸಮ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಕಮಾಂಡ್ಸ್. ಸೊ ಹಳೆ ವರ್ಷದಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಿದ್ವಲ್ಲ ಕಮಾಂಡ್ಸ್ ಲೈಕ್ ಫೈಲ್, ನ್ಯೂ, ಸೇವ್, ಆ ತರ ಕಮಾಂಡ್ಸ್ ಎಲ್ಲ ನಮಗೆ ಎಲ್ಲಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೆವೆಂತ್ ಒನ್, ರಿಬ್ಬನ್ಸ್ ಆರ್ ಡಿವೈಡೆಡ್ ಇಂಟು ಡ್ಯಾಶ್ ಅಂಡ್ ಡ್ಯಾಶ್. ರಿಬ್ಬನ್ಸ್ ನ ನಾವು ಯಾವ ರೀತಿಯಲ್ಲಿ ಡಿವೈಡ್ ಮಾಡಿದೀವಿ ಅಂತ. ಏಯ್ತ್ ಒನ್, ದ ಟೈಪ್ಸ್ ಆಫ್ ಕಮಾಂಡ್ಸ್ ಇನ್ ರಿಬ್ಬನ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮಾಂಡ್ ನಮಗೆ ರಿಬ್ಬನ್ ಅಲ್ಲಿ ಇದೆಯಲ್ಲ ಯಾವ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ನೈನ್ತ್ ಒನ್, ಸಿಂಪಲ್ ಬಟನ್. ನೈನ್ತ್ ಒನ್, ಸಿಂಪಲ್ ಬಟನ್ ವರ್ಕ್ಸ್ ಆಸ್ ಡ್ಯಾಶ್ ಅಂಡ್ ಡ್ಯಾಶ್. ಸಿಂಪಲ್ ಬಟನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಟೆಂತ್ ಒನ್, ಟೂ ಟೈಪ್ಸ್ ಆಫ್ ಸ್ಕ್ರಾಲ್ ಬಾರ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ಅಂತ ಕ್ವಶನ್. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಟೆಂಪ್ಲೇಟ್ ನ ನಾವು ರಫ್ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಸ್ವಲ್ಪ ಟೆಕ್ಸ್ಟ್ ಇರುತ್ತೆ, ಸ್ವಲ್ಪ ಟೆಕ್ಸ್ಟ್ ಗೆ ಫಾರ್ಮ್ಯಾಟಿಂಗ್ ಕೂಡ ಮಾಡಿರ್ತೀವಿ. ಆ ಕೆಲಸ ಈಸಿ ಮಾಡೋದಕ್ಕೋಸ್ಕರ ನಾವು ಟೆಂಪ್ಲೇಟ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಆಫೀಸ್ ಬಟನ್ ಅಂತ ಒಂದು ಬಟನ್ ಇದೆ. ಸೊ ಅದರಲ್ಲಿ ಹಳೆಯ ವರ್ಷನ್ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡಿದಂತ ಕಮಾಂಡ್ಸ್ ಆಫೀಸ್ ಬಟನ್ ಅಲ್ಲಿ ಸಿಗುತ್ತೆ. ಲೈಕ್ ಮೇಲ್ಗಡೆ ಟೈಟಲ್ ಬಾರ್ ಹತ್ರ ಒಂದು ಸರ್ಕಲ್ ಸಿಂಬಲ್ ಬಂದು ಮೈಕ್ರೋಸಾಫ್ಟ್ ಆಫೀಸ್ ಸಿಂಬಲ್ ಇರುತ್ತೆ. ಓಕೆ, ಅದನ್ನ ಆಫೀಸ್ ಬಟನ್ ಅಂತ ಹೇಳ್ತೀವಿ. ಓಕೆ, ರಿಬ್ಬನ್ ನಾವು ಗ್ರೂಪ್ಸ್, ಟ್ಯಾಬ್ಸ್, ಕಮಾಂಡ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಯಾವ್ದಾದ್ರು ಎರಡು ಬರೋದ್ರೆ ಸಾಕು. ಓಕೆ, ಸೊ ಯಾವ್ಯಾವ ತರ ಕಮಾಂಡ್ಸ್ ಇದೆ ರಿಬ್ಬನ್ ಅಲ್ಲಿ? ಸಿಂಪಲ್ ಕಮಾಂಡ್ಸ್ ಇದೆ, ಆಮೇಲೆ ಡ್ರಾಪ್ ಡೌನ್ ಮೆನ್ಯೂ ಅಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ಡ್ರಾಪ್ ಡೌನ್ ತರ ಓಪನ್ ಆಗೋದಿದೆ. ಅದ್ ಬಿಟ್ರೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತಲ್ಲ, ಅದನ್ನ ನಾನು ಲಾಂಚರ್ಸ್ ಅಂತ ಹೇಳ್ತೀನಿ. ಆ ತರ ಕಮೆಂಟ್ ಕೂಡ ಇದೆ. ಓಕೆ, ಸಿಂಪಲ್ ಬಟನ್ ಹೇಗೆ ವರ್ಕ್ ಮಾಡಿದ್ರೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ, ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಅದನ್ನೇ ಆನ್ ಅಂಡ್ ಆಫ್ ಅಂತ ಹೇಳ್ತೀವಿ. ಟೂ ಟೈಪ್ಸ್ ಆಫ್ ಸ್ಕ್ರಾಲ್ ಬಾರ್ ಯಾವ್ದಪ್ಪ ಅಂದ್ರೆ ಹಾರಿಜಾಂಟಲ್ ಸ್ಕ್ರಾಲ್ ಬಾರ್ ಮತ್ತೆ ವರ್ಟಿಕಲ್ ಸ್ಕ್ರಾಲ್ ಬಾರ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ವಿ ಕ್ಯಾನ್ ಕ್ರಿಯೇಟ್ ಎ ಡಾಕ್ಯುಮೆಂಟ್ ಇನ್ ವರ್ಡ್ ಯೂಸಿಂಗ್ ಡ್ಯಾಶ್ ಅಂಡ್ ಡ್ಯಾಶ್. ಸೊ ವರ್ಡ್ ಅಲ್ಲಿ ಡಾಕ್ಯುಮೆಂಟ್ ನಾವು ಯಾವ್ದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. 12th ಒನ್, ಡ್ಯಾಶ್ ಟೂಲ್ ಬಾರ್ ಅಲೋಸ್ ಯು ಟು ಆಕ್ಸೆಸ್ ದ ಫ್ರೀಕ್ವೆಂಟ್ಲಿ ಯೂಸ್ಡ್ ಕಮಾಂಡ್ಸ್ ಅಂಡ್ ದ ಶಾರ್ಟ್ ಕಟ್ ಕೀ ಫಾರ್ ಕಾಪಿ ಇಸ್ ಡ್ಯಾಶ್. ಸೊ ಕಾಮನ್ ಆಗಿ ಯೂಸ್ ಮಾಡುವಂತ ಕಮಾಂಡ್ ಗೆ ನನಗೆ ಯಾವ ಟೂಲ್ ಬಾರ್ ಆಕ್ಸೆಸ್ ಕೊಡುತ್ತೆ, ಆಮೇಲೆ ಶಾರ್ಟ್ ಕಟ್ ಕೀ ಏನು ಕಾಪಿಗೆ ಅಂತ ಕೇಳ್ತಿದೆ. 13th ಒನ್, ದ ಡಿಫರೆಂಟ್ ಟೈಪ್ಸ್ ಆಫ್ ಪೇಸ್ಟ್ ಆರ್, ಡಿಫರೆಂಟ್ ವಿಧವಾದ ಪೇಸ್ಟ್ ಯಾವ್ಯಾವುದು ಅಂತ. ಓಕೆ, 14th ಒನ್, ಡ್ಯಾಶ್ ಬಾರ್ ಡಿಸ್ಪ್ಲೇಸ್ ಇನ್ಫಾರ್ಮೇಶನ್ ಅಬೌಟ್ ಆಕ್ಟಿವ್ ವಿಂಡೋ ಅಂಡ್ ಡ್ಯಾಶ್ ಬಾರ್ ಸ್ವಿಚಸ್ ಬಿಟ್ವೀನ್ ಓಪನ್ ಅಪ್ಲಿಕೇಶನ್. ಸೊ ಯಾವ ಬಾರ್ ನನಗೆ
ಆಕ್ಟಿವ್ ವಿಂಡೋ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಮತ್ತೆ ಯಾವ ಬಾರು ನನಗೆ 2-3 ವಿಂಡೋ ಓಪನ್ ಆಗಿದ್ರೆ ಅದ್ರ ಮಧ್ಯೆ ಸ್ವಿಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇನ್ ದ ಸೆನ್ಸ್ ನಾನು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ 3 ಪ್ಯಾಕೇಜ್ ಓಪನ್ ಮಾಡಿದೀನಿ ಅನ್ಕೊಳ್ಳಿ. ಈಗ ವರ್ಡ್ ಇಂದ ಎಕ್ಸೆಲ್ ಇಂದ ಪವರ್ ಪಾಯಿಂಟ್ ಆ ರೀತಿ ಸ್ವಿಚ್ ಮಾಡೋದಕ್ಕೆ ಯಾವ ಬಾರ್ ನನಗೆ ಹೆಲ್ಪ್ ಮಾಡುತ್ತೆ. 15th, ದ 2 ಟೈಪ್ಸ್ ಆಫ್ ರೂಲರ್ಸ್ ಆರ್, 2 ವಿಧವಾದ ರೂಲರ್ಸ್ ಯಾವ್ಯಾವ್ದು ಅಂತ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ನಾವು ಡಾಕ್ಯುಮೆಂಟ್ ನ 3 ವಿಧದಲ್ಲಿ ಕ್ರಿಯೇಟ್ ಮಾಡಬಹುದು. ಅಂದ್ರೆ ಸ್ಕ್ರಾಚ್ ಇಂದ ಕ್ರಿಯೇಟ್ ಮಾಡಬಹುದು, ಟೆಂಪ್ಲೇಟ್ ನ ಯೂಸ್ ಮಾಡ್ಕೊಂಡ್ ಮಾಡಬಹುದು, ಅಥವಾ ನಮ್ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ ಇತ್ತು ಅಂದ್ರೆ ಅದರಲ್ಲಿ ನ್ಯೂ ಡಾಕ್ಯುಮೆಂಟ್ ನ ಕೂಡ ಕ್ರಿಯೇಟ್ ಮಾಡಬಹುದು. ಸೊ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ನಲ್ಲಿ ನನಗೆ ಫ್ರೀಕ್ವೆಂಟ್ಲಿ ಯೂಸ್ಡ್ ಕಮಾಂಡ್ಸ್ ಎಲ್ಲ ಲಿಸ್ಟ್ ಆಗಿರುತ್ತೆ. ಕಾಪಿಗೆ ಶಾರ್ಟ್ ಕಟ್ ಕೀ Ctrl+C. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಸ್ಟ್ ಯಾವ್ದಪ್ಪ ಅಂದ್ರೆ ಪೇಸ್ಟ್ ಮತ್ತೆ ಪೇಸ್ಟ್ ಸ್ಪೆಷಲ್. ಓಕೆ, ಪೇಸ್ಟ್ ಸ್ಪೆಷಲ್ ಅಲ್ಲಿ ಯೂಸ್ ಮಾಡ್ಕೊಂಡು ಲೈಕ್ ನಾನು ಬೇರೆ ಎಲ್ಲಿಂದಾದ್ರೂ ಕಾಪಿ ಮಾಡಿರ್ತೀನಿ ಅನ್ಕೊಳ್ಳಿ. ಸೊ ಅಲ್ಲಿದು ಕಾಪಿಂಗ್ ಟೆಕ್ಸ್ಟ್ ಫಾರ್ಮ್ಯಾಟ್ ನ ಇಲ್ಲಿ ಹಾಕೋಬಹುದು, ಅಥವಾ ಇಲ್ಲಿರುವಂತ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ನ ಹಂಗೆ ಕಂಟಿನ್ಯೂ ಮಾಡಬಹುದು. ಸೊ ಅದನ್ನೆಲ್ಲ ನಾವೇನಂತ ಹೇಳ್ತೀವಿ ಅಂದ್ರೆ ಪೇಸ್ಟ್ ಸ್ಪೆಷಲ್ ಆಪ್ಷನ್ ಅಂತ ಹೇಳ್ತೀವಿ. ಸೊ ನನಗೆ ಸ್ಟೇಟಸ್ ಬಾರ್ ನನಗೆ ಆಕ್ಟಿವ್ ವಿಂಡೋ ಏನಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡುತ್ತೆ. ಟಾಸ್ಕ್ ಬಾರ್ ನನಗೆ ಏನ್ ಮಾಡುತ್ತೆ, 2-3 ಅಪ್ಲಿಕೇಶನ್ ಓಪನ್ ಆಗಿತ್ತು ಅಂದ್ರೆ ಸ್ವಿಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. 2 ಟೈಪ್ಸ್ ಆಫ್ ರೂಲರ್ ಯಾವ್ದಪ್ಪ ಅಂದ್ರೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ದ 2 ಟೈಪ್ಸ್ ಆಫ್ ಸ್ಕ್ರಾಲ್ ಬಾರ್ಸ್, 2 ವಿಧವಾದ ಸ್ಕ್ರಾಲ್ ಬಾರ್ಸ್ ಯಾವ್ದು ಅಂತ. 17th one, ರೂಲರ್ ಈಸ್ ಯೂಸ್ಡ್ ಫಾರ್, ರೂಲರ್ ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅದನ್ನ ಬರೀಬೇಕು. 18th one, ಡ್ಯಾಶ್ ಇಸ್ ಎ ಕಮಾಂಡ್ ದಟ್ ಅಲೋಸ್ ಯು ಟು ಈಸಿಲಿ ರಿವರ್ಸ್ ದ ಲಾಸ್ಟ್ ಆಕ್ಷನ್ ಯು ಪರ್ಫಾರ್ಮ್. ಸೊ ಲಾಸ್ಟ್ ಆಕ್ಷನ್ ಪರ್ಫಾರ್ಮ್ ಮಾಡಿರ್ತೀರಲ್ಲ ಅದನ್ನ ರಿವರ್ಸ್ ಮಾಡೋದಕ್ಕೆ ಯಾವ ಕಮಾಂಡ್ ನ ಯೂಸ್ ಮಾಡ್ತೀವಿ, ಅದರ ಶಾರ್ಟ್ ಕಟ್ ಕೀ ಏನು ಅಂತ. 19th one, ಡ್ಯಾಶ್ ಇಸ್ ಅ ಫಂಕ್ಷನ್ ದಟ್ ರಿಸ್ಟೋರ್ಸ್ ಅನ್ ಆಕ್ಷನ್ ದಟ್ ವಾಸ್ ಪ್ರೀವಿಯಸ್ಲಿ ಹ್ಯಾಂಡಲ್. ಸೊ ಲಾಸ್ಟ್ ಅಲ್ಲಿ ಮಾಡೋ ಆಕ್ಷನ್ ನ ಮತ್ತೆ ವಾಪಸ್ ತರಬೇಕಂದ್ರೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀರಾ ಅಂತ. ಶಾರ್ಟ್ ಕಟ್ ಕೀ ಏನು ಅದಕ್ಕೆ ಅಂತ. 20th, ದ ಕೀ Ctrl+C is used to, Ctrl+C ಏನಕ್ಕೆ ಯೂಸ್ ಮಾಡ್ತೀವಿ ಮತ್ತೆ Ctrl+E ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ 2 ಟೈಪ್ಸ್ ಆಫ್ ಸ್ಕ್ರಾಲ್ ಬಾರ್ಸ್ ಯಾವ್ದಪ್ಪ ಅಂದ್ರೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್. ರೂಲರ್ಸ್ ನಾವು ಇಂಡೆಂಟ್ ನ ಸೆಟ್ ಮಾಡೋದಕ್ಕೆ ಅಥವಾ ಟ್ಯಾಬ್ಸ್ ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಪೇಜ್ ಮಾರ್ಜಿನ್ ನ ಸೆಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ರಿವರ್ಸ್ ಮಾಡೋದಕ್ಕೆ ಅಂಡು ಕಮಾಂಡ್ ನ ಯೂಸ್ ಮಾಡ್ತೀವಿ, ಶಾರ್ಟ್ ಕಟ್ ಕೀ ಬಂದು Ctrl+Z. ಸೊ ಲಾಸ್ಟ್ ಆಕ್ಷನ್ ಏನ್ ಮಾಡಿರ್ತೀವಿ ಅದನ್ನ ಅಂಡನ್ ಮಾಡ್ಬೇಕಂದ್ರೆ ಇದು ಯೂಸ್ ಮಾಡ್ತೀವಿ, ಶಾರ್ಟ್ ಕಟ್ ಕೀ ಬಂದು Ctrl+Y. ಕಾಪಿ ಶಾರ್ಟ್ ಕಟ್ ಕೀ Ctrl+C. ಅಂದ್ರೆ Ctrl+C ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕಾಪಿಗೆ, Ctrl+E ಸೆಂಟ್ರಲ್ ಲೈಕ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. 21st, dash is a temporary storage space for copied or cut text, images and other data. ಸೊ ಈಗ ನನಗೆ ಏನೋ ಡೇಟಾ ಇದೆ ಅನ್ಕೊಳ್ಳಿ, ಅದನ್ನ ಕಟ್ ಅಥವಾ ಕಾಪಿ ಮಾಡಿದಾಗ ಅದು ಟೆಕ್ಸ್ಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಅಥವಾ ಏನೇ ಡೇಟಾ ಆಗಿರ್ಬೋದು, ಎಲ್ಲಿ ಸ್ಟೋರ್ ಆಗುತ್ತೆ. ಫಸ್ಟ್ ಕ್ವಶನ್. ಅದರಲ್ಲಿ ಸಬ್ ಪಾರ್ಟ್, ಡ್ಯಾಶ್ ಈಸ್ ಯೂಸ್ಡ್ ಟು ಕಾಪಿ ದ ಫಾರ್ಮ್ಯಾಟ್ ಸ್ಟೈಲ್ಸ್ ಅಂಡ್ ದ ಸೇಮ್ ಸ್ಟೈಲ್ಸ್ ಕ್ಯಾನ್ ಬಿ ಅಪ್ಲೈಡ್ ಟು ಅನದರ್ ಟೆಕ್ಸ್ಟ್. ಸೊ ಯಾವ ಕಮಾಂಡ್ ಯೂಸ್ ಮಾಡ್ಕೊಂಡು ನನ್ನ ಟೆಕ್ಸ್ಟ್ ಅಲ್ಲಿ ಇರುವಂತ ಸ್ಟೈಲ್ಸ್ ನ ಫಾರ್ಮ್ಯಾಟ್ ಮಾಡಿರ್ತೀವಲ್ಲ ಸ್ಟೈಲ್ಸ್, ಅದನ್ನ ಕಾಪಿ ಮಾಡ್ಕೊಂಡು ಅದನ್ನ ಇನ್ನೊಂದಕ್ಕೆ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ. 22nd, ದ ಫಾಂಟ್ ಸೈಜ್ ಇಸ್ ಮೆಜರ್ಡ್ ಇನ್, ಫಾಂಟ್ ಸೈಜ್ ಹೇಗೆ ಮೆಜರ್ ಮಾಡ್ತೀವಿ ಅಂತ. ಬೋಲ್ಡ್ ಗೆ ಶಾರ್ಟ್ ಕಟ್ ಕೀ ಏನು ಅಂತ. 23rd, ದ ಶಾರ್ಟ್ ಕಟ್ ಕೀ ಟು ಇನ್ಕ್ರೀಸ್ ದ ಫಾಂಟ್ ಸೈಜ್ ಇಸ್, ಫಾಂಟ್ ಸೈಜ್ 1 ಪಾಯಿಂಟ್ ಆಗಿ ಜಾಸ್ತಿ ಆಗ್ಬೇಕಂದ್ರೆ ಏನ್ ಶಾರ್ಟ್ ಕಟ್ ಕೀನ ಯೂಸ್ ಮಾಡ್ತೀವಿ, ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಗೆ ಅಂತ. 23rd ಕ್ವಶನ್. ಓಕೆ, 24th ಕ್ವಶನ್, ಡ್ಯಾಶ್ ರೆಡ್ಯೂಸಸ್ ದ ಫಾಂಟ್ ಸೈಜ್ ಅಂಡ್ ಪ್ಲೇಸ್ ಲಿಟಲ್ ಅಬೌವ್ ದ ನಾರ್ಮಲ್ ಲೈನ್. ನಾರ್ಮಲ್ ಲೈನ್ ಗಿಂತ ಟೆಕ್ಸ್ಟ್ ಸ್ವಲ್ಪ ಸೈಜ್ ಕಮ್ಮಿ ಆಗಿ ಮೇಲ್ಗಡೆ ಪ್ಲೇಸ್ ಮಾಡೋದಕ್ಕೆ ಯಾವ ಕಮಾಂಡ್ ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್, ಅದರಲ್ಲಿ ಸಬ್ ಪಾರ್ಟ್, ಡ್ಯಾಶ್ ರೆಡ್ಯೂಸಸ್ ದ ಫಾಂಟ್ ಸೈಜ್ ಅಂಡ್ ಪ್ಲೇಸ್ ಲಿಟಲ್ ಬಿಲೋ ದ ನಾರ್ಮಲ್ ಲೈನ್. ಸೊ ನಾರ್ಮಲ್ ಲೈನ್ ಟೆಕ್ಸ್ಟ್ ಲೈನ್ ಇರುತ್ತಲ್ಲ ಅದನ್ನ ಬೇಸ್ ಲೈನ್ ಅಂತೀವಿ, ಅದಕ್ಕಿಂತ ಟೆಕ್ಸ್ಟ್ ಸ್ವಲ್ಪ ಸಣ್ಣ ಮಾಡಿ ಕೆಳಗಡೆ ಪ್ಲೇಸ್ ಮಾಡುತ್ತಲ್ಲ ಅದನ್ನ ಏನಂತ ಹೇಳ್ತೀವಿ ಅಂತ. 24th ಕ್ವಶನ್. 25th, ದ ಶಾರ್ಟ್ ಕಟ್ ಕೀ ಫಾರ್ ಲೆಫ್ಟ್ ಅಲೈನ್ ಇಸ್, ಲೆಫ್ಟ್ ಅಲೈನ್ ಗೆ ಶಾರ್ಟ್ ಕಟ್ ಕೀ ಏನು, ಇಟಾಲಿಕ್ ಗೆ ಶಾರ್ಟ್ ಕಟ್ ಕೀ ಏನು ಅಂತ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಪ್ ಬೋರ್ಡ್ ಅನ್ನೋದು ನಮಗೆ ಟೆಂಪರರಿ ಸ್ಟೋರೇಜ್ ಸ್ಪೇಸ್. ಅಲ್ಲಿ ನಾನು ಏನಾದ್ರು ಒಂದು ಇಮೇಜ್ ಅಥವಾ ಟೆಕ್ಸ್ಟ್ ಏನೇ ಆಗಿರ್ಬೋದು ಕಟ್ ಮಾಡಿದ್ರೆ ಅದು ಕ್ಲಿಪ್ ಬೋರ್ಡ್ ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಬೈ ಡಿಫಾಲ್ಟ್ ಲೈಕ್ 24 ಟೈಮ್ಸ್ ನಾವು ಕಟ್ ಮಾಡಿದ್ದನ್ನ ಅಲ್ಲಿ ಸ್ಟೋರ್ ಮಾಡ್ಬೋದು. ಏನಾದ್ರು ಕಂಟೆಂಟ್ ನ ಕ್ಲಿಪ್ ಬೋರ್ಡ್ ಅಲ್ಲಿ 24 ಅಷ್ಟು ಇದನ್ನ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಒನ್, ಫಾರ್ಮ್ಯಾಟ್ ಪೇಂಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಟೆಕ್ಸ್ಟ್ ಗೆ ಏನಾದ್ರು ಫಾರ್ಮ್ಯಾಟ್ ಇತ್ತಂದ್ರೆ ಅವಾಗ ನಾವು ಫಾರ್ಮ್ಯಾಟ್ ಪೇಂಟರ್ ಮೂಲಕ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಇನ್ನೊಂದಕ್ಕೆ ಅಪ್ಲೈ ಮಾಡಿದ್ರೆ ಅದು ನನಗೆ ಅಲ್ಲಿ ಆ ಟೆಕ್ಸ್ಟ್ ಇರುವಂತ ಫಾರ್ಮ್ಯಾಟ್ ಇದಕ್ಕೂ ಅಪ್ಲೈ ಆಗುತ್ತೆ. ಟೆಕ್ಸ್ಟ್ ನ ಕಾಪಿ ಮಾಡ್ಬೇಕಾದ್ರೆ ಕಾಪಿ ಪೇಸ್ಟ್ ಯೂಸ್ ಮಾಡ್ತೀವಿ, ಅದೇ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಕಾಪಿ ಮಾಡ್ಬೇಕಾದ್ರೆ ಫಾರ್ಮ್ಯಾಟ್ ಪೇಂಟರ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಫಾಂಟ್ ಸೈಜ್ ನ ನಾವು ಪಾಯಿಂಟ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಬೋಲ್ಡ್ ಗೆ ಶಾರ್ಟ್ ಕಟ್ ಕಿ Ctrl+B, ಲೆಫ್ಟ್ ಅಲೈನ್ ಗೆ Ctrl+L, ಇಟಾಲಿಕ್ ಗೆ Ctrl+I. ಓಕೆ, ಸೊ 1 ಪಾಯಿಂಟ್ ಇಂದ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಸ್ಕ್ವೇರ್ ಬ್ರಾಕೆಟ್ ಬರುತ್ತಲ್ಲ, ಓಪನ್ ಅಥವಾ ಕ್ಲೋಸ್ ನ ಯೂಸ್ ಮಾಡ್ಕೊಂಡು ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ತೀವಿ. ಓಕೆ, ಸೊ ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ಟೆಕ್ಸ್ಟ್ ಮೇಲೆ ಪ್ಲೇಸ್ ಆಗುತ್ತೆ ಸಣ್ಣದಾಗಿ, ಸಬ್ ಸ್ಕ್ರಿಪ್ಟ್ ಅಂದ್ರೆ ಸಬ್ ಅಂದ್ರೆ ಕೆಳಗೆ ಅಂತ ಅರ್ಥ ಮಾಡ್ಕೋಬಹುದು, ಅದು ಕೆಳಗಡೆ ಪ್ಲೇಸ್ ಮಾಡುತ್ತೆ, ಸೈಜ್ ಫಾಂಟ್ ಕಮ್ಮಿ ಮಾಡಿ. ಲೆಫ್ಟ್ ಅಲೈನ್ ಗೆ Ctrl+L, ಇಟಾಲಿಕ್ ಗೆ Ctrl+I. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. 26, ದ ಕ್ಲಿಪ್ ಬೋರ್ಡ್ ಕ್ಯಾನ್ ಸ್ಟೋರ್ ಅಪ್ ಟು, ಕ್ಲಿಪ್ ಬೋರ್ಡ್ ಅಲ್ಲಿ ಕಟ್ ಕಾಪಿ ಮಾಡ್ತೀವಲ್ಲ ಎಷ್ಟು ಸರಿ ಕಟ್ ಕಾಪಿ ಮಾಡಿ ಡೀಟೇಲ್ ನನಗೆ ಕ್ಲಿಪ್ ಬೋರ್ಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಂತ
ಕೇಳ್ತಿದ್ದಾರೆ. ದ ಶಾರ್ಟ್ಕಟ್ ಕೀ ಫಾರ್ ಚೇಂಜ್ ಕೇಸಸ್, ಚೇಂಜ್ ಕೇಸ್ಗೆ ಶಾರ್ಟ್ಕಟ್ ಕೀ ಏನು ಅಂತ. 27th, ದ ಶಾರ್ಟ್ಕಟ್ ಕೀ ಫಾರ್ ಅಂಡರ್ಲೈನ್ ಇಸ್, ಅಂಡರ್ಲೈನ್ಗೆ ಶಾರ್ಟ್ಕಟ್ ಕೀ ಏನು, ಡಬಲ್ ಅಂಡರ್ಲೈನ್ಗೆ ಶಾರ್ಟ್ಕಟ್ ಕೀ ಏನು, ನೆಕ್ಸ್ಟ್ ಕ್ವಶನ್. 28th, ಡ್ಯಾಶ್ ಅಂಡ್ ಡ್ಯಾಶ್ ಅಲೌಸ್ ಅಸ್ ಟು ಆಡ್ ಸ್ಪೇಸಿಂಗ್ ಬಿಟ್ವೀನ್ ಲೈನ್ ಆಫ್ ಟೆಕ್ಸ್ಟ್ ಆರ್ ಬಿಟ್ವೀನ್ ಪ್ಯಾರಾಗ್ರಾಫ್ ಅಥವಾ ಲೈನ್ ಮಧ್ಯೆ ಸ್ಪೇಸಿಂಗ್ ಆಡ್ ಮಾಡ್ಬೇಕಾದ್ರೆ ಏನು ಆಪ್ಷನ್ ಯೂಸ್ ಮಾಡ್ತೀವಿ. 29th, ದ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ಇಸ್, ಡಿಫಾಲ್ಟ್ ಆಗಿ ಲೈನ್ ಸ್ಪೇಸಿಂಗ್ ಎಷ್ಟಿರುತ್ತೆ ವರ್ಡ್ ಅಲ್ಲಿ. ಆಮೇಲೆ ಅಂದ್ರೆ ಶಾರ್ಟ್ಕಟ್ ಕೀ ಫಾರ್ 2 ಲೈನ್ ಸ್ಪೇಸಿಂಗ್ ಇಸ್, 2 ಲೈನ್ ಸ್ಪೇಸಿಂಗ್ ಶಾರ್ಟ್ಕಟ್ ಕೀ ಏನು. 30th, ದ 2 ಟೈಪ್ಸ್ ಆಫ್ ಇಂಡೆಂಟ್ಸ್ ಆರ್, 2 ವಿಧವಾದ ಇಂಡೆಂಟ್ಸ್ ಯಾವ್ಯಾವುದು ಅಂತ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಪ್ ಬೋರ್ಡ್ ಅಪ್ ಟು 24 ಐಟಮ್ಸ್ ನ ಸ್ಟೋರ್ ಮಾಡಬಹುದು, ಯಾವ್ದು ನಾವು ಕಟ್ ಮಾಡಿರ್ತೀವಿ ಅಥವಾ ಕಾಪಿ ಮಾಡಿರ್ತೀವಿ ಅದನ್ನ. ಸೊ ಚೇಂಜ್ ಕೇಸ್ಗೆ ಶಾರ್ಟ್ಕಟ್ ಗೆ ಶಿಫ್ಟ್ F3, ಅಂಡರ್ಲೈನ್ ಗೆ ಕಂಟ್ರೋಲ್ ಯು, ಡಬಲ್ ಅಂಡರ್ಲೈನ್ ಗೆ ಕಂಟ್ರೋಲ್ ಶಿಫ್ಟ್ ಡಿ. ಓಕೆ, ಸೊ ಲೈನ್ ಮತ್ತೆ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ನ ಯೂಸ್ ಮಾಡ್ಕೊಂಡು ನಾವು ಲೈನ್ ಮತ್ತೆ ಪ್ಯಾರಾಗ್ರಾಫ್ ಮಧ್ಯೆ ಸ್ಪೇಸಿಂಗ್ ನ ಸೆಟ್ ಮಾಡಬಹುದು. ಸೊ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ವರ್ಡ್ 2007 ಅಲ್ಲಿ ಬಂದ್ಬಿಟ್ಟು 1.15, 2 ಲೈನ್ ಸ್ಪೇಸಿಂಗ್ ಗೆ ಶಾರ್ಟ್ಕಟ್ ಕೀ ಬಂದು ಕಂಟ್ರೋಲ್ 2. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಇಂಡೆಂಟ್ಸ್ ಯಾವ್ದಪ್ಪ ಅಂದ್ರೆ ನಾರ್ಮಲ್ ಇಂಡೆಂಟ್, ಹ್ಯಾಂಗಿಂಗ್ ಇಂಡೆಂಟ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಫಸ್ಟ್ ಲೈನ್ ಇಂಡೆಂಟ್ ಅಥವಾ ಲಾಸ್ಟ್ ಲೈನ್ ಇಂಡೆಂಟ್ ಅಂತ ಕೂಡ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ದ ಶಾರ್ಟ್ಕಟ್ ಕೀ ಫಾರ್ ಸಿಂಗಲ್ ಲೈನ್ ಸ್ಪೇಸಿಂಗ್, ಸಿಂಗಲ್ ಲೈನ್ ಸ್ಪೇಸಿಂಗ್ ಗೆ ಶಾರ್ಟ್ಕಟ್ ಕೀ ಏನು, 1.5 ಲೈನ್ ಸ್ಪೇಸಿಂಗ್ ಗೆ ಶಾರ್ಟ್ಕಟ್ ಕೀ ಏನು ಅಂತ. 32nd ಕ್ವಶನ್, ದ ಶಾರ್ಟ್ಕಟ್ ಕೀ ಫಾರ್ ಇನ್ಕ್ರೀಸಿಂಗ್ ಇಂಡೆಂಟ್ ಇಸ್, ಇಂಡೆಂಟ್ ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಶಾರ್ಟ್ಕಟ್ ಕೀ ಏನು, ಮತ್ತೆ ಡಿಕ್ರೀಸ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು ಅಂತ. 32nd ಕ್ವಶನ್, ದ 2 ಟೈಪ್ಸ್ ಆಫ್ ಸಾರ್ಟರ್, 2 ವಿಧವಾದ ಸಾರ್ಟ್ ಯಾವ್ಯಾವುದು ಅಂತ. 34th ಕ್ವಶನ್, ಡ್ಯಾಶ್ ಆಪ್ಷನ್ ಇಸ್ ಯೂಸ್ಡ್ ಟು ಅರೇಂಜ್ ದ ಕರೆಂಟ್ ಸೆಲೆಕ್ಷನ್ ಇನ್ ಆಲ್ಫಾಬೆಟಿಕಲ್ ಆರ್ ನ್ಯೂಮರಿಕಲ್ ಆರ್ಡರ್. ಸೊ ನಾನು ಸೆಲೆಕ್ಷನ್ ಮಾಡಿರೋ ಟೆಕ್ಸ್ಟ್ ನ ಆಲ್ಫಾಬೆಟಿಕಲ್ ಅಥವಾ ನ್ಯೂಮರಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು ಅಂದ್ರೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀವಿ ಅಂತ. ಡ್ಯಾಶ್ ಆಪ್ಷನ್ ಇಸ್ ಯೂಸ್ಡ್ ಟು ಚೇಂಜ್ ದ ಕಲರ್ ಬಿಹೈಂಡ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಆರ್ ಪ್ಯಾರಾಗ್ರಾಫ್ ಆರ್ ಟೇಬಲ್. ನನಗೆ ಒಂದು ಟೇಬಲ್ ಅಥವಾ ಟೆಕ್ಸ್ಟ್ ಅಥವಾ ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡಿದ್ರೆ ಅದ್ರ ಹಿಂದಿನ ಕಲರ್ ನ ಚೇಂಜ್ ಮಾಡೋದಕ್ಕೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀನಿ. 35th ಕ್ವಶನ್, ದ ಶಾರ್ಟ್ಕಟ್ ಕೀ ಫಾರ್ ಫೈಂಡ್ ಇಸ್, ಫೈಂಡ್ ಗೆ ಶಾರ್ಟ್ಕಟ್ ಕೀ ಏನು, ರೀಪ್ಲೇಸ್ ಗೆ ಶಾರ್ಟ್ಕಟ್ ಕೀ ಏನು ಅಂತ. ಓಕೆ, ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸಿಂಗಲ್ ಲೈನ್ ಸ್ಪೇಸಿಂಗ್ ಗೆ ಕಂಟ್ರೋಲ್ 1, 1.5 ಲೈನ್ ಸ್ಪೇಸಿಂಗ್ ಗೆ ಕಂಟ್ರೋಲ್ 5 ಯೂಸ್ ಮಾಡ್ತೀವಿ. ಇನ್ಕ್ರೀಸ್ ಇಂಡೆಂಟ್ ಗೆ ಕಂಟ್ರೋಲ್ ಎಂ, ಡಿಕ್ರೀಸ್ ಇಂಡೆಂಟ್ ಗೆ ಕಂಟ್ರೋಲ್ ಶಿಫ್ಟ್ ಎಂ. ಸೊ 2 ಟೈಪ್ಸ್ ಆಫ್ ಸಾರ್ಟಿಂಗ್ ಬಂದ್ಬಿಟ್ಟು ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್. ಸೊ ಯಾವ ಆಪ್ಷನ್ ನ ಯೂಸ್ ಮಾಡ್ಕೊಂಡು ನಾವು ಅರೇಂಜ್ ಮಾಡೋದಕ್ಕೆ ಆಲ್ಫಾಬೆಟಿಕಲಿ ಅಥವಾ ನ್ಯೂಮರಿಕಲ್ ಯೂಸ್ ಮಾಡ್ತೀವಿ ಅಂದ್ರೆ ಸಾರ್ಟಿಂಗ್. ಓಕೆ, ಸೊ ನಾವು ಟೆಕ್ಸ್ಟ್ ಹಿಂದೆ ಚೇಂಜ್ ಮಾಡಬೇಕು ಕಲರ್ ಅಂದ್ರೆ ಶೇಡ್ ಮಾಡ್ತೀವಿ. ಓಕೆ, ಪ್ಯಾರಾಗ್ರಾಫ್ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಆಗಿರ್ಬೋದು ಅಥವಾ ಟೇಬಲ್ ಆಗಿರ್ಬೋದು. ಓಕೆ, ಸೊ ಫೈಂಡ್ ಗೆ ಶಾರ್ಟ್ಕಟ್ ಕೀ ಕಂಟ್ರೋಲ್ F, ರಿಪ್ಲೇಸ್ ಗೆ ಶಾರ್ಟ್ಕಟ್ ಕೀ ಕಂಟ್ರೋಲ್ H. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಕೋರ್ಸ್ ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ ಕೆಳಗಿಲ್ಲ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೊಸದಾಗಿ ನಾನು ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಹ್ಯಾಂಡಲ್ ಅಲ್ಲಿ. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮೀ @rashmimahesh@gmail.com. ನನ್ನ ಯೂಟ್ಯೂಬ್ ಹ್ಯಾಂಡಲ್ ಏನಪ್ಪಾ ಅಂದ್ರೆ @rashmimahesh. ಓಕೆ, ಬೈ, ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.